ವೀಕ್ಷಕರೇ, ಇಷ್ಟು ದಿನ ನಾವು ರಾಶಿ ಭವಿಷ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ವಿ. ಎಲ್ಲಾ ರಾಶಿಗಳ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ತಾಮ್ರಪರ್ಣಿ ಗುರೂಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಬೇರೆ ಬೇರೆ ವಿಶೇಷವಾದಂತಹ ಟಾಪಿಕ್ಗಳ ಬಗ್ಗೆ ಗುರೂಜಿ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಪವಿತ್ರ ಗ್ರಂಥದ ಬಗ್ಗೆ ಗುರೂಜಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಪವಿತ್ರ ಗ್ರಂಥ ದೇಗುಲಗಳ ದರ್ಶನ ವಿಧಾನದ ಬಗ್ಗೆ ಒಂದು ಗ್ರಂಥದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಇನ್ನು ಭಾರತದ ಪ್ರದಕ್ಷಿಣೆಯನ್ನ ಎಲ್ಲಿಂದ ಹೇಗೆ ಶುರು ಮಾಡಬೇಕು ಅನ್ನುವಂಥದ್ದು ಇದು ಪ್ರಮುಖವಾದ ಅಂಶ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಒಂದು 4 ತೀರ್ಥ ಪ್ರಬಂಧಗಳು ಪ್ರತಿದಿನ ಒಂದೊಂದು ಸಂಚಿಕೆಯಲ್ಲಿ ಒಂದೊಂದು ಪ್ರಬಂಧದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಇಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿನ ಹೇಳ್ದಾಗೆ ಎಷ್ಟು ದಿನ ರಾಶಿ ಭವಿಷ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಲ್ಲಾ ರಾಶಿಯವರಿಗೂ ಖುಷಿಯಾಗುವಂತಹ ವಿಷಯಗಳನ್ನ ತಿಳಿಸ್ಬಿಟ್ರಿ. 2019 ಹೇಗಿರುತ್ತೆ ರಾಶಿ ಭವಿಷ್ಯ ಅನ್ನೋದನ್ನ ಇವತ್ತಿಂದ ಸ್ವಲ್ಪ ಚೇಂಜಸ್ ಆಗಿ ನಾವು ನೋಡೋದಾದ್ರೆ ಬೇರೆ ಬೇರೆ ಟಾಪಿಕ್ಗಳು. ಇವತ್ತು ಒಂದು ಪವಿತ್ರ ಗ್ರಂಥದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಾ, ತಿಳಿಸಿ ಗುರುಜಿ. ಮನುಷ್ಯನ ಜೀವನ ಕೊನೆಯಲ್ಲಿ ಆಧ್ಯಾತ್ಮಿಕ ದೇವರ ಚಿಂತನೆಯಲ್ಲೇ ಕಾಲ ಕಳೆಯಬೇಕಾಗ್ತದೆ. ಅಂಥದ್ರಲ್ಲಿ ನಮ್ಮ ಭಾವಿ ಸಮೀರರು ಆದಂಥ ವಾದಿರಾಜರು ತಮ್ಮ ಗ್ರಂಥ ಒಂದು ಬರೆದರು. ಇದು ಕರ್ಮಭೂಮಿ, ನಮ್ಮ ಭಾರತ ದೇಶ ಅನ್ನೋದೊಂದು ಕರ್ಮಭೂಮಿ. ಈ ಉಳಿದಂಥ ಪಾಶ್ಚಿಮಾತ್ಯದ ಭೂಮಿಗಳೆಲ್ಲ ಭೋಗಭೂಮಿ ಅಂತ. ಈ ಕರ್ಮಭೂಮಿಯಲ್ಲಿ ನಾವು ಯಾವ ರೀತಿ ಸಾಧನೆ ಮಾಡಿಕೊಂಡ್ರೆ ಕಲಿಯುಗದಲ್ಲಿ ಹರಿನಾಮವನ್ನೆನೆದರೆ ಕುಲಕೋಟಿಗಳು ಉದ್ಧರಿಬವು. ಸುಮ್ಮನೆ ಕೃಷ್ಣ ಅಂದರೆ ಸಾಕು ಕಲಿಯುಗದಲ್ಲಿ. ಅಂಥ ಅದ್ಭುತವಾದ ಯುಗ, ಅದರಲ್ಲಿ ಪಾಪಿಗಳೇ ಸೇರಿಕೊಂಡಿರುವ ಯುಗದಲ್ಲಿ ಒಬ್ಬನಾದರೂ ಕೃಷ್ಣ ಅಂದರೆ ಸಾಕಂತೆ. ಹಾಗೆ ನಮಗೆ ಈ ವಾದಿರಾಜರು ಯಾರು ಅಂತ ಹೇಳಿದ್ರೆ 16ನೇ ಶತಮಾನ, ಈ ಏನು ರೆನೈಸಾನ್ಸ್ ಅಂದರೆ ರೀಬರ್ತ್ ಅಂತ ಒಂದು ಪಾಠ ನಮ್ಮಲ್ಲಿ ಬರ್ತಿತ್ತು. 16ನೇ ಶತಮಾನದಲ್ಲೇ ಸಂಪೂರ್ಣವಾದಂಥ ಎಲ್ಲ ಆವಿಷ್ಕಾರಗಳು ನಡೆದವು. ಥಾಮಸ್ ಆಲ್ವಾ ಎಡಿಸನ್ನು ಏನೇನು ಇವತ್ತು ಆಧುನಿಕಕ್ಕೆ ಏನಿದೆ ಆ ಶತಮಾನದಲ್ಲೇ ಆಯಿತು. ಅಂಥ ಶತಮಾನದಲ್ಲಿ ವಾದಿರಾಜರು ಅವತರಿಸಿದಂಥ ಹೂವಿನ ಕೆರೆ ಅನ್ನುವಂಥ ಸ್ಥಳದಲ್ಲಿ ಅವತಾರ ಮಾಡಿ, ಇದೊಂದು ಥರ ಪುರಾಣ ಥರ ಇರುತ್ತದೆ ಕೇಳಲಿಕ್ಕೆ. ಆದರೆ ಪುರಾಣಕ್ಕಿಂತ ಮನುಷ್ಯನಿಗೆ ಜ್ಯೋತಿಷ್ಯದ ಮುಖಾಂತರ ತಿಳ್ಕೊಂಡಂಥ ಕಾರ್ಯಕ್ರಮಗಳಿಗೆ ಯಾವ ದೇವಸ್ಥಾನವನ್ನು ದರ್ಶನ ಮಾಡಿದರೆ ನಮಗೆ ಸಿಗುವ ಪರಿಹಾರ ಸರಿ, ಕ್ರಮ ಹೇಗೆ. ಈಗ ದೇವರು ನಿಂತಿದ್ದಾನೆ, ಅವನಿಂದ ಬಲಕ್ಕೆ ಮಾಡಬೇಕು. ಪ್ರದಕ್ಷಿಣಂ ತ್ರಯಂ ಕೃತ್ವ ನಮಸ್ಕಾರಂಚ ಪಂಚಚಃ ಅಂದರು. 3 ಪ್ರದಕ್ಷಿಣ ಮಾಡಬೇಕು, ನಮಸ್ಕಾರ 5 ಮಾಡಬೇಕು. ಇದು ಒಂದು ಕ್ರಮ. ಇದು ಯಾತಕ್ಕೆ ಮಾಡಬೇಕು? ನನಗೇನೋ ತೊಂದರೆ ಆಗಿದೆ, ದಶಾಭುಕ್ತಿಗಳು ಸರಿ ಇಲ್ಲ, ಶನಿ ಕಾಟ ಬಂದಿದೆ, ರಾಹು ದಶಾ ಬಂದಿದೆ, ಕೇತು ದಶಾ ಬಂದಿದೆ, ನನಗೆ ಸೂರ್ಯ ದಶಾ ಒಳ್ಳೆಯದಲ್ವಂತೆ. ಪರಿಹಾರ ಏನು? ದೇವಸ್ಥಾನಗಳಿಗೆ ಹೋಗಿ ಪುರಾಣ ಪ್ರಸಿದ್ಧ ವಾದಿರಾಜರ ಕಾಲದಲ್ಲಿ 16ನೇ ಶತಮಾನದಲ್ಲಿ ಈ ಭೂಮಿಯನ್ನು ಅಂದರೆ ಭಾರತ ದೇಶವನ್ನು 12 ಬಾರಿ ನಡ್ಕೊಂಡೇ ಪ್ರದಕ್ಷಿಣೆ ಮಾಡಿದರು. ಎಂಥ ಮಹಾನ್ ಭಾವರಾಗಿರಬೇಕು. 127 ವರ್ಷ ಬದುಕಿದ್ದವರು. ಆಯಿತಾ? ಇಷ್ಟಾದ ಮೇಲೆ ಹೆಣ್ಣು ಮಕ್ಕಳಿಗೆ ಒಂದು ತವರು ಮನೆ ಅಂದರೆ ಇವತ್ತಿಗೂ ವಾದಿರಾಜರ ಕ್ಷೇತ್ರ. ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನನ್ನ ಯಾರು ಕೇಳೋರಿಲ್ಲ ಅಂತ ಯಾರು ಹೆಣ್ಣು ಮಕ್ಕಳು ಆಪ್ತನಾದದಿಂದ ಹೇಳ್ತಾರೆ, ಅವರಿಗೆಲ್ಲ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಗಾಕರಾನಹಂ ವಾದಿರಾಜ ಗುರುಂ ವಂದೇ ಹಯಗ್ರೀವ ಪದಾಶ್ರಯಂ. ವಾದಿರಾಜರನ್ನು ನೆನೆಸ್ಕೊಂಡ್ರೆ ಇವತ್ತಿಗೂ ಹೆಣ್ಣು ಮಕ್ಕಳು ಅವ್ರ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ. ಯಾಕಂದರೆ ಸಹನೆಯ ಮತ್ತೊಂದು ಮೂರ್ತಿ ಹೆಣ್ಣು ಮಕ್ಕಳು. ಸಹನೆ ಇದೆ ಅಂತ ಮೇಲೆ ಕತ್ತಿ ತುಳಿಯುವಂಥ ಕೆಲಸ ಮಾಡ್ತಾರೆ. ತುಳಿಯುವ ಕೆಲಸಕ್ಕೆ ಆಪ್ತನಾದಿಂದ ಗತಿ ಯಾರು ನಮಗಿನ್ನು? ಹಿತವರು ಯಾರಿಲ್ಲ, ಒಡಗೂಡಿ ಕೂಡಿಸಿಕೊಂಡು ಬಿರುಸು ಮಾತನಾಡುವವರು ಯಾರಿಲ್ವಾ ಅಂತ ಕೇಳಿದ್ರೆ
ಹೆಣ್ಣು ಮಕ್ಕಳಿಗೆ ಏನು ಮಾಡಬೇಡಿ, ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಗಾಕರಾನಹಂ ವಾದಿರಾಜ ಗುರುಂ ವಂದೇ ಹಯಗ್ರೀವ ಪದಾಶ್ರಯಂ. ವಾದಿರಾಜರ ಈ ಕ್ಷೇತ್ರವನ್ನು ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಂಕೃತಂ ಆಧಾರ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮೆ. ಅವರ ಉಪಾಸನಾ ಮೂರ್ತಿ ಹಯಗ್ರೀವ ದೇವರು, ಕುದುರೆಯ ಮುಖ ಉಳ್ಳಂಥ ಸಾಕ್ಷಾತ್ ನಾರಾಯಣ. ನಿನ್ನ ಪಾದಾರವಿಂದವನ್ನು ತೋರಿಸೋ ಅಂತ ಕೇಳಿದ್ರಂತೆ. ಏನು ಕೇಳಿದೆ? ಪಾದಾರವಿಂದ. ಹೌದಾ? ಕುದುರೆಯ ಕಡಲೆ ಬೆಲ್ಲ ಗಸಗಸೆ ಮಾಡಿದ ಪಾಯಸ ಹಯಗ್ರೀವ ಅಂತ ಹೆಸರು ಅದಕ್ಕೆ. ಹಯಗ್ರೀವವನ್ನು ತಲೆ ಮೇಲೆ ಇಟ್ಕೊಂಡು ಕೂತ್ಕೊಂಡ್ರೆ 2 ಕಾಲನ್ನು ಇಲ್ಲಿ ಇಟ್ಟು ದೇವರು ತಿಂತಿದ್ದಂತೆ. ಏನು ಕೇಳಿದೆ? ಪಾದಾರವಿಂದ ಕೇಳಿದೆ. ತಗೋ, ಇಲ್ಲೊಂದು ಕಾಲು ಇಲ್ಲೊಂದು ಕಾಲು, ಹಿಂಗೆ ನೋಡ್ಕೋಬೋದು ಕಾಲನ್ನು. ಹಯಗ್ರೀವವನ್ನು ದಿನ ತಿಂತಿದ್ರು. ಆ ಹಯಗ್ರೀವವನ್ನು ಇವರೇ ಮಾಡಿ ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಇವರೇ ತಿಂದುಬಿಡ್ತಾರೆ ಅಂತ ಕೆಟ್ಟ ಅಪವಾದ. ಯಾವಾಗಲೂ ಈ ಕಿಡಿಗೇಡಿಗಳು ಅಂತ ಯಾವ ಕಾಲದಲ್ಲೂ ಇದ್ದೇ ಇದ್ದರು. ಅವರು ಏನು ಮಾಡಿದ್ರು? ಸೌದ ಅಂತೇಳಿ ವಿಷ ಹಾಕಿದರು. ದೇವರು ವಿಷ ತಿಂದುಬಿಟ್ಟ. ನೀಲಿ ಆಗೋಯ್ತು ಗಂಟ್ಲು. 1 ತಿಂಗಳ ದಿನ ಇವರು ಉಪವಾಸ ಮಾಡಿದರು. ಅದಕ್ಕೆ ವಾದರಾಜ ಗುಳ್ಳ ಅನ್ನುವಂಥ ಆ ಬದನೆಕಾಯಿ ಟೈಪ್, ಬದನೆಕಾಯಿ ಅಂತಲೇ ಹೇಳ್ಬಾರ್ದು, ಬದನೆಕಾಯಿ ಟೈಪ್ ಗುಳ್ಳ ಅಂತ ಬರ್ತದೆ. ಆ ಗುಳ್ಳವನ್ನು ತಿಂದು ದೇವರು ಅವರು ತಮ್ಮ ಏನು ವಿಷ ಆಗಿತ್ತು ಅದನ್ನು ಉಪಶಮನ ಮಾಡಿಕೊಂಡ್ರಂತೆ. ಅಂಥ ವಾದಿರಾಜರು ಪಶ್ಚಿಮ ಪ್ರಬಂಧ, ಉತ್ತರ ಪ್ರಬಂಧ, ಪೂರ್ವ ಪ್ರಬಂಧ, ದಕ್ಷಿಣ ಪ್ರಬಂಧ ಅಂತ ಈ ಭೂಲೋಕವನ್ನು ಕ್ರಮ ಯಾವ ರೀತಿ ಎಲ್ಲಿಂದ ಪ್ರಾರಂಭ ಮಾಡಿ ಅವರು ನಡ್ಕೊಂಡು ಹೋದಂಥ ದಾರಿಯಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ ಆ ದೇವಸ್ಥಾನಗಳ ಅಂತರಾಳದ ಮಹಿಮೆಯನ್ನು ಹೇಳ್ತಾ ಅದರಿಂದ ಸಿಗುವ ಪ್ರಯೋಜನಗಳು ಏನು, ಯಾಕೆ ಈ ಬೆಟ್ಟ ಹಿಂಗಿದೆ, ಯಾಕೆ ನಾವು ಈ ಪರಶುರಾಮ ಕ್ಷೇತ್ರ ಆರಂಭ ಅವರಿಗೆ ಮೊದಲು ಇದು ಪರಶುರಾಮ ಕ್ಷೇತ್ರ, ಇದು ನಾವೆಲ್ಲ ಇರೋದು ಪರಶುರಾಮ ಕ್ಷೇತ್ರ. ಆ ಪರಶುರಾಮ ಕ್ಷೇತ್ರ ಅಂತ ಯಾಕಾಯಿತು? ಸಹ್ಯಾದ್ರಿ ಬೆಟ್ಟ ಯಾಕೆ ಬೆಳೀತಾನೇ ಇತ್ತಂತೆ, ದಿನನಿತ್ಯವೂ ಬೆಳೀತಾ ಇತ್ತು. ಆಗ ಇದನ್ನು ಹೇಗಾರು ಮಾಡಿ ಸ್ಟಾಪ್ ಆಗಬೇಕು ಅಂತ ಅನ್ಬೇಕಾದ್ರೆ ಈ ಮಂಗಳೂರಿನ ಬೆಟ್ಟ ಅದು ಬೆಳೀತಾ ಇತ್ತು, ಪಶ್ಚಿಮ ಘಟ್ಟ ಬೆಳೀತಾ ಇತ್ತು. ಆಗ ಅಗಸ್ತ್ಯ ಋಷಿಗಳು ಇದನ್ನು ನಿಲ್ಲಿಸುವ ಸಲುವಾಗಿ ನಾನು ಈ ಕಡೆ ಹೋಗ್ತೀನಪ್ಪ, ನಾನು ಸ್ವಲ್ಪ ಕುಳ್ಳ, ನಾನು ಈ ಕಡೆ ಹೋಗ್ತೀನಿ, ದಾಟಿಕೊಂಡು ಹೋಗಿ ರಿಟರ್ನ್ ಬರೋ ತನಕ ನೀವು ಬೆಳೀಬಾರ್ದು, ಇದು ನನಗೆ ಕೊಡಬೇಕಾದಂಥ ಸತ್ಯ ಅಂದುಕೊಳ್ಳೆ ಈ ಕಡೆ ಹೋದಂಥ ಅಗಸ್ತ್ಯರು ಇನ್ನೂ ವಾಪಸ್ ಬಂದಿಲ್ಲ. ಅವರು ಹೋದಂಥ ಸ್ಥಳದಲ್ಲೆಲ್ಲ ರುದ್ರದೇವರ ಗುಡಿಯನ್ನು ಸ್ಥಾಪಿಸಿದ್ದಾರೆ. ಹಾಗಾಗಿ ಪಶ್ಚಿಮ ಪ್ರಬಂಧದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಒಂದೊಂದೇ ಕೇಳಿದ್ರೆ ನಿಜವಾಗ್ಲೂ ನಮ್ಮ ಜೀವನ ಸಾರ್ಥಕವಾಗಬೇಕಾದ್ರೆ, ಮನುಕುಲದಲ್ಲಿ ಹುಟ್ಟಿದಂಥ ಮಾನವ ಸಾರ್ಥಕ ಆಗಬೇಕಾದ್ರೆ ಈ ತೀರ್ಥ ಪ್ರಬಂಧದ ಗ್ರಂಥ, ಆ ದೇವಸ್ಥಾನದ ಮಹಿಮೆಗಳನ್ನು ಖಂಡಿತವಾಗ್ಲೂ ಕೇಳಲೇಬೇಕು. ಖಂಡಿತ ಗುರುಜಿ, ಮತ್ತಷ್ಟು ಮಾತನಾಡೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ರಿಕ್ಕಿ ಅಂತ ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ತಿಳಿಸಿ. ಅವ್ರದ್ದು 3/12/1990. ರಾಶಿ ನಕ್ಷತ್ರ ಮಿಥುನ ರಾಶಿ, ಪುನರ್ವಸು ಮೃಗಶಿರ ನಕ್ಷತ್ರ. ಮಾತನಾಡಿ ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಸರ್. ನಮಸ್ಕಾರ. ನನ್ನ ಮಗಳಿಗೆ ಇದು ಮದುವೆಯಾಗಿ 4 ವರ್ಷ ಆಯ್ತು, ಮಗು ಆಗ್ಲಿಲ್ಲ. ಹಾಗಾಗಿ ಅವ್ರ ರಾಶಿ ನಕ್ಷತ್ರ ಯಾವುದು? ಅವ್ರ ರಾಶಿ ಇದೆ ಮೃಗಶಿರ ಮಿಥುನ. ಅವರು ಹುಡುಗ ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ವೃಷಭ ಮಿಥುನ. ಸರಿ, ಜಾತಕದ ಹೊಂದಾಣಿಕೆ ಇದೆ. ಪಂಚಮ ಸ್ಥಾನ ಸ್ಪಷ್ಟವಾಗಿ ನೋಡಬೇಕು. ಪಂಚಮದಲ್ಲಿ ಯಾರಿಗಿದೆ ಯಾರಿಗಿಲ್ಲ ಅಂದರೆ ರಾಹು, ಕೇತು, ಕುಜ, ಸೂರ್ಯ, ಶನಿ ಇವರು ಯಾರೂ ಇರಬಾರ್ದು. ಲಗ್ನದಿಂದ 5. ಇದಕ್ಕೆ ಕೆಲವು ಪರಿಹಾರಗಳೆಲ್ಲ ಅದ್ಭುತವಾಗಿದೆ. ಅದನ್ನು ನೀವು ಡೈರೆಕ್ಟಾಗಿ ಕೇಳಿದ್ರೆ ಅದಕ್ಕೆ ತಕ್ಕಂಗೆ ವ್ಯವಸ್ಥಿತ ಮಾಡ್ಬೋದು. ಏನಾದರೂ ಆಗಲಿ ಸಂತಾನ ಗೋಪಾಲಕೃಷ್ಣನ ತೊಟ್ಟಿಲನ್ನು ತರಿಸಿ ಒಂದು ಅಕ್ಕಿಯ ತಟ್ಟೆ ಮೇಲಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ದಿನಾ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಹೇಳಿ, ದೈವ ಚಿಂತನೆ ಬಾಕಿ ಅಂತ ನಿಮ್ಮ ಪ್ರಯತ್ನ. ಪೂರ್ವ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಕ್ಕೆ ಹೇಳಿ. ಮಲಗುವ ಮನೆಯಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಕನ್ನಡಿ ಬೇಡ.
ಮಕ್ಕಳಾಗ್ತದೆ, ಚಿಂತೆ ಇಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಗುರುಜಿ. ನಾವಿನ್ನ ತೀರ್ಥ ಪ್ರಬಂಧ ಗ್ರಂಥದ ಬಗ್ಗೆ ಮಾತನಾಡ್ತಾ ಇದ್ವಿ, ತಿಳಿಸಿ ಗುರುಜಿ. ಪರಶುರಾಮ ದೇವರು ನಿಕ್ಷತ್ರಿಯ ಪ್ರತಿಭೆಯನ್ನಾಗಿ ಮಾಡ್ತೀನಿ ಈ ಜಗತ್ತನ್ನು. ಭಾಳ ಉನ್ನಾಹ ಆಗ್ಬಿಡ್ತು, ಕ್ಷತ್ರಿಯರ ಕಾಟ ತಡೆಯೋಕ್ಕಾಗಲಿಲ್ಲ. ಹೇಗೆ ಮಾಡಬೇಕು ಇದನ್ನು ಅಂತಂದ ಒಂದು ಬ್ರಾಹ್ಮಣನಲ್ಲಿ ಜಮದಗ್ನಿ ಋಷಿಗಳ ಮಕ್ಕಳಾದ ಈ ಪರಶುರಾಮ ದೇವರು ಉದ್ಭವಿಸಿದರು. ಗುರುಜಿ ಒಬ್ರು ಕಾಲರ್ ಹಿಡಿದಾರೆ, ಮಾತನಾಡಿಸ್ಬಿಡೋಣ. ಸುಮಾ ಅಂತ ಚನ್ನಪಟ್ಟಣದಿಂದ. ನಮಸ್ತೆ ಸುಮಾ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಾವು ಗುರುಜಿನ ಮೀಟ್ ಮಾಡಿದ್ವಿ ಮೇಡಮ್, ಅದ್ರ ಬಗ್ಗೆ ಮಾತಾಡ್ಬೇಕು. ಮಾತನಾಡಿ. ಹಾಂ ಹೇಳಿ. ತುಂಬಾ ಚೆನ್ನಾಗಿ ಬರ್ತಿದೆ ಗುರುಜಿ ಪ್ರೋಗ್ರಾಮ್ ಎಲ್ಲ. ಸಂತೋಷ, ಹೇಳಿಮ್ಮ. ಬಂದಿದ್ವಿ, ನೇರ ಭೇಟಿ ಮಾಡಿದ್ವಿ ಗುರುಜಿ. ಸರಿ, ಅದು ಫಿಕ್ಸ್ ಆಯ್ತು, ಮಗಳ ಮದುವೆ ಫಿಕ್ಸ್ ಆಗಿದೆ. ಒಳ್ಳೆಯದು. ಯಾವಾಗ ಮದುವೆ? ಏಪ್ರಿಲ್ 28, 29 ಗುರುಜಿ. ಸೂಪರ್. ಮತ್ತೆ ಮುಂದೆ ಹಾ, ಹೇಳಿ. ಅದಕ್ಕೆ ಗುರುಜಿ ಸ್ವಲ್ಪ ಹಣಕಾಸು ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸ್ವಲ್ಪ ತಡೆ ಆಗ್ತಿದೆ. ದೇವರ ಪ್ರಾರ್ಥನೆ ಮಾಡಿ, ತಿರುಪತಿಯ ಶ್ರೀನಿವಾಸನ ಪ್ರಾರ್ಥನೆ ಮಾಡಿ. ಅವನೇ ಈ ಮದುವೆಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡುವವನು. ಒಂದು ಅರ್ಶನ ಬಟ್ಟೆಯಲ್ಲಿ 101 ರೂಪಾಯಿ ಇಟ್ಟು ಅದನ್ನು ಕಟ್ಟಿ ಒಳಗಡೆ ಇಟ್ಟು, ಸ್ವಾಮಿ ಮದುವೆ ಸುಸೂತ್ರ ನಡಿಬೇಕು, ಹಣಕಾಸಿನ ವ್ಯವಸ್ಥೆ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಗುರುಜಿ. ಮಾತನಾಡೋಣ ಗ್ರಂಥದ ಬಗ್ಗೆ. ಪರಶುರಾಮ ದೇವರು ನಿಕ್ಷತ್ರಿಯ ಪ್ರತಿಭೆಯನ್ನಾಗಿ ಮಾಡ್ತೀನಿ ಅಂತ ಹೊರಟು ತನ್ನ ತಾಯಿ ರೇಣುಕಾದೇವಿ ಹೋಗಿ ಜಮದಗ್ನಿ ಋಷಿಗಳು ನೀರು ತೊಗೊಳ್ಬಾ ಅಂತಾರೆ. ನೀರು ತರಲಿಕ್ಕೆ ಒಬ್ಬ ಗಂಧರ್ವ ಆಕಾಶ ಮಾರ್ಗದಲ್ಲಿ ಹೋಗ್ತಿರ್ತಾನೆ. ಆಹಾ, ಎಷ್ಟು ಚೆನ್ನಾಗಿದ್ದಾನೆ ಅಂದರು ಅಷ್ಟೇ. ನೀರು ತೊಗೊಂಬಂದರು. ಒಂದು ನಿಮಿಷ ಲೇಟ್ ಆಯಿತು. ನಿನ್ನ ಮನಸ್ಸಿನಲ್ಲಿ ಏನೋ ವಿಕಾರ ಆಗಿದೆ. ಏನಾಯಿತು? ಏನು ಮಾಡಿಲ್ಲ ನಾನು ಅನ್ಯಾಯ, ಏನೋ ಆಗಿದೆ. ಮನಸ್ಸಿನಲ್ಲಿ ನೆನೆಸಿದ್ರು ಅದು ಅಪರಾಧವೇ. ಮಕ್ಕಳನ್ನು ಕರೆದ್ರು, ಇವರು ತಲೆಯನ್ನು ಕಡಿ ಅಂದರು. ಎಲ್ಲಿ ಕಡಿತಾರೆ? ಅಮ್ಮನ ತಾಯಿ, ನಾವು ಆಗಲ್ಲ ಅಂದರು. ಅವ್ರಿಗೆ ಶಾಪ ಕೊಟ್ಟರು. ಪರಶುರಾಮ ದೇವರು ಬಂದರು. ಏನಪ್ಪ, ಏನು ಗಲಾಟೆ? ನಿನ್ನ ತಾಯಿ ತಲೆಯನ್ನು ಕಡಿ ಅಂದರು. ಕನ್ನಷ್ಟಲ್ಲಿ ಬಿದ್ದಿತ್ತು ತಲೆ ಕೆಳಗಡೆ. ತಂದೆ ಪಿತೃವಾಕ್ಯ ಆಯಿತು. ತುಂಬ ಒಳ್ಳೆ ಕೆಲಸ ಮಾಡಿದೆ, ನನ್ನ ಮಾತಿಗೆ ಇಷ್ಟು ಬೆಲೆ ಕೊಟ್ಟೆ, ನಿಂಗೆ ಏನು ಬೇಕು? ನಂಗೆ ಅಮ್ಮ ಬೇಕು. ತಂದೆ ಮಾತಿಗೆ ಕಟ್ ಮಾಡಿದರು. ತಾಯಿ ಬೇಕು ಅಂತ ಕೇಳಿದರು. ಪರಶುರಾಮ ದೇವರಿಗೆ ಸಂಪೂರ್ಣವಾದ ಆಶೀರ್ವಾದ ಮಾಡಿದರು. ಈ ಭೂಮಂಡಲವನ್ನು 21 ಬಾರಿ ಪ್ರದಕ್ಷಿಣೆ ಮಾಡಿ ರಕ್ತದ ಮಡುವನ್ನೇ ತಯಾರು ಬಿಟ್ರಂತೆ. ಕಾರ್ತಿವೀರ್ಯಾರ್ಜುನನ್ನು ಸಂಹಾರ ಮಾಡಿದ್ದಕ್ಕೆ ಆ ಕ್ಷೇತ್ರದಲ್ಲಿ ಇವರಿಗೆ ಕಡೆಗೆ ಎಲ್ಲವನ್ನು ದಾನ ಮಾಡಿಬಿಟ್ಟು. ಅದು ಒಂದು ಸಿನಿಮಾ ಕೂಡ ಬಂದಿದೆ ಅಲ್ವಾ ಗುರುಜಿ? ತುಂಬಾ ಬೇಕಾ ಸಿನಿಮಾ ಇದ್ರದ್ದೇ ಬೇಸ್ಟು. ಹೌದೌದು. ಈ ಪುರಾಣ ಪ್ರಸಿದ್ಧಗಳ ಬೇಸ್ಟೇ ಸಿನಿಮಾ ಮಾಡೋದು. ಅದರಲ್ಲಿ ಅರ್ಧ ನಿಜ, ಅರ್ಧ ಏನೇನೋ ಕಥೆಗಳ ಕಟ್ಟಿ ಇದ್ದದ್ದನ್ನೆಲ್ಲ ಹೇಳಿ ಜನಗಳ ಮನಸ್ಸನ್ನು ಹಾಳು ಮಾಡೋದಲ್ಲ. ಕಡೆಗೆ ಏನು ಮಾಡೋದು, ಇವ್ರಿಗೆ ಜಾಗನೇ ಇಲ್ಲ. ಎಲ್ಲಿದ್ದಾರೆ ಇವರು? ಗೋಕರ್ಣ ಸಮುದ್ರದಲ್ಲಿ ಇದ್ದಾರೆ. ಆಗ ನಿಮ್ಗೆ ಜಾಗ ಬೇಕಾ? ನೀವು ಕೊಡಲಿಯನ್ನು ಬಾಣವನ್ನು ಬಿಡಿ, ಅದು ಎಲ್ಲಿವರೆಗೂ ಹೋಗ್ತದೋ ಅದೆಲ್ಲ ನಿಮ್ಮ ಜಾಗವಾಗಿ ಇಟ್ಕೊಳ್ಳಿ. ಸರಿ ಅಂತ ಗೋಕರ್ಣದಲ್ಲಿ ಬಿಟ್ಟಂಥ ಬಾಣ ಕನ್ಯಾಕುಮಾರಿಗೆ ಹೋಗಿ ಎಂಡಾಯ್ತಂತೆ. ಅದು ಬಾಣದಿಂದ ಹೀಗೆ ಸರಿಸಿದ್ರಂತೆ, ಎಂಟೈರ್ ಸಮುದ್ರ ಹೊರಗಡೆ ಹೋಯಿತು. ಇದು ಪೂರ್ತಿ ಪರಶುರಾಮ ಕ್ಷೇತ್ರವಾಯಿತು. ಆ ಪರಶುರಾಮ ಕ್ಷೇತ್ರದಲ್ಲಿ ಪುಣ್ಯಭೂಮಿ. ಈ ಬೆಟ್ಟಗಳು ಹೇಗಾಯಿತು, ಅಗಸ್ತ್ಯ ಋಷಿಗಳು ಹೇಗೆ ಬಂದರು, ಗೋಕರ್ಣಕ್ಕೆ ಯಾಕೆ ಹೋದರು, ಗೋಕರ್ಣದಲ್ಲಿ ಯಾಕೆ ಹೋಗಿ ಗಣಪತಿಯನ್ನು ಮಾಡಿದರು, ಇವೆಲ್ಲವನ್ನು ಇನ್ನು ಮುಂದಕ್ಕೆ ಬರುವಂಥ ವಿಚಾರದಲ್ಲಿ ಗೊತ್ತಾಗ್ತದೆ. ಕನ್ಯಾಕುಮಾರಿಯವರೆಗೂ ಗೋಕರ್ಣದಿಂದ ಎಡಕ್ಕೆ ಪೂರ್ತಿ ಪರಶುರಾಮ ಕ್ಷೇತ್ರ, ಬಲಕ್ಕೆ ಪೂರ್ತಿ ನಮಗೆ ಸಮುದ್ರ, ಆ ಅರಬಿಯ ಸಮುದ್ರ ಸೀದಾಗಿ ಅಲ್ಲಿವರೆಗೂ ಹೋಗ್ತದೆ. ಇದು ಇಷ್ಟು ಪರಶುರಾಮ ಕ್ಷೇತ್ರ. ನಾವು ಪರಶುರಾಮ ಕ್ಷೇತ್ರದಲ್ಲೇ ಇದ್ದೀವಿ. ಅದ್ಯಾಪಿ ಬೆಂಗಳೂರಾಗಲಿ, ಯಾವುದೇ ದಕ್ಷಿಣ ಕನ್ನಡ ಯಾವುದೇ ಆಗಲಿ, ಅವೆಲ್ಲವೂ ಪರಶುರಾಮ ಕ್ಷೇತ್ರ. ಅವರು ಕೊಟ್ಟಂಥ ಒಂದು ಕೊಡುಗೆ. ಇಲ್ಲದಿದ್ದರೆ ಇದು ಎಲ್ಲವೂ ಸಮುದ್ರವಾಗಿಬಿಟ್ಟಿತ್ತು. ಅದಕ್ಕೆ ಈ ಸಹ್ಯಾದ್ರಿ ಬೆಟ್ಟ ಎತ್ತರಕ್ಕೆ ಬೆಳೀತು. ಆ ಬೆಟ್ಟ ಇರಲಿಲ್ಲ ಅಂದರೆ ಇದು ಸಮುದ್ರವೇ. ನಾವು ಕೂತ್ಕೊಂಡಿರೋ ಸ್ಥಳವು ಸಮುದ್ರವಾಗ್ತಿತ್ತು. ಸೊ ದೇವರ ಕರುಣ ಎಷ್ಟರ ಮಟ್ಟಿಗಿತ್ತು ಅನ್ನುವಂಥ ವಿಚಾರದಲ್ಲಿ ಗೋಕರ್ಣದ ಮಹತ್ವವನ್ನು ಮುಂದಕ್ಕೆ ತಿಳಿಸ್ತಾರೆ. ಒಂದೊಂದು ವಿಚಾರವನ್ನು ಅಳೆದು ತೂಗಿ ವಾದಿರಾಜರು ಕೊಟ್ಟು
ಬರುವಂಥ ಎಲ್ಲ ನಮ್ಮ ಪೀಳಿಗೆಗಳಿಗೂ ಅವರು ಮಾಡಿಕೊಟ್ಟಂಥ ಒಂದು ಇಡೀ ನವಣಕ್ಕಿ ಅನ್ನ ಅಂತ ಇಷ್ಟೇ ಅಂತ ನವಣ ಅನ್ನುವಂಥ ಅಕ್ಕಿಯನ್ನು ನೆನೆ ಹಾಕಿ ಅದನ್ನು ತಿಂದು ಇಂಥ ಅದ್ಭುತವಾದ ಗ್ರಂಥಗಳನ್ನು ಬರೆದಂಥ ಮಹಾನುಭಾವರು ನಮ್ಮ ವಾದಿರಾಜರು. ಅವರು ಯಾವ ಅಪೇಕ್ಷೆ ಇಲ್ಲ. ಅಲ್ಲಿಂದ ಶಾರ್ಮಳಾ ನದಿಯಲ್ಲಿ ಒಂದು ತಪೋವನ ಅಂತಿದೆ, ಆ ತಪೋವನದಲ್ಲಿ ಕೂತು ಬರೆದಂಥ ಗ್ರಂಥಗಳು ಇವೆಲ್ಲ. ಗುರುಜಿ, ಆ ಮಹಾನ್ ವ್ಯಕ್ತಿ ಬಗ್ಗೆ ಮತ್ತಷ್ಟು ಮಾತನಾಡೋಣ. ವೀಕ್ಷಕರೇ, ನೀವಿನ್ನು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತಿದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿದೆ. ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನವೀನ ವಾದಿರಾಜರ ಬಗ್ಗೆ ಅವರು ಬರೆದಿರುವಂತಹ ಗ್ರಂಥದ ಬಗ್ಗೆ ಮಾತನಾಡ್ತಾ ಇದ್ವಿ. ತಿಳಿಸಿ ಗುರುಜಿ. ಈ ವಾದಿರಾಜರು ತಮ್ಮ ತೀರ್ಥಯಾತ್ರಾ ಅಂತ ಹೊರಟರು. ಈ ತೀರ್ಥಯಾತ್ರಾ ಅಂದರೆ ಆಯಾ ಸ್ಥಳದಲ್ಲಿ ಯಾವ ದೇವರುಗಳಿದ್ದಾರೆ, ಅದರ ಮಹಿಮೆಗಳೇನು, ಯಾಕೆ ಬಂದು ಸುಮ್ಮನೆ ಅಲ್ಲಿ ನಿಂತ ದೇವರು, ಏನಿದೆ ವಿಶೇಷ. ಮೊದಲು ಸ್ಥಳದ ಮಹಿಮ. ಪಶ್ಚಿಮದಲ್ಲಿ ಇರುವಂಥ ನಮ್ಮ ಭೂ ಪ್ರದಕ್ಷಿಣೆ ಯಾವಾಗಲೂ ಅಪ್ರದಕ್ಷಿಣಾಕಾರವಾಗಿ ಹೋಗಬಾರ್ದು, ಪ್ರದಕ್ಷಿಣಾಕಾರವಾಗಿ ಹೋಗಬೇಕು. ಯಾಕೆಂದರೆ ಭರತ ವರ್ಷೆ, ಭರತಖಂಡೆ, ಜಂಬೂದ್ವೀಪೆ, ದಂಡಕಾರಣ್ಯೆ, ಗೋದಾವರ್ಯಾ ದಕ್ಷಿಣೇ ತೀರೆ, ಶಾಲಿವಾನಶಕೆ, ಬೌದ್ಧಾವತಾರೆ, ಪರಶುರಾಮ ಕ್ಷೇತ್ರೆ, ಅಸ್ಮಿನ್ ವರ್ತಮಾನೆ ಚಾಂದ್ರಮಾನೇನ ವ್ಯಾವಹಾರಿಕ ಸಟ್ಟೆ ಸಂವತ್ಸರಾಣ ಮಧ್ಯೆ. ಇವಾಗ ವಿಳಂಬಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಪುಷ್ಯಮಾಸೆ, ಶುಕ್ಲ ಪಕ್ಷ, ಅದ್ಯ ದ್ವಾದಶ್ಯಾಂ ತಿಥೌ, ಶುಭಯೋಗ, ಶುಭ ನಕ್ಷತ್ರ, ಏವಂಗುಣ ವಿಶೇಷಣ ವಿಶಿಷ್ಟಾಯಾಮ್. ಒಂದು ಸಂಕಲ್ಪ ಮಾಡಬೇಕಾದ್ರೆ ಈ ಸ್ಥಳಕ್ಕೆ ಯಾರು, ನಮ್ಮಲ್ಲೇ ಒಂದು ಸಂಕಲ್ಪ ಅಂದರೆ ಇಷ್ಟದೇವರು, ಕುಲದೇವರು, ಗ್ರಾಮದೇವತ ಮೂರನ್ನೂ ಹೇಳಬೇಕು. ಗ್ರಾಮದೇವತೆ ಇಲ್ಲದೆ ಕೆಲಸ ಮಾಡಬಾರ್ದು, ಇಷ್ಟದೇವರು ಇಲ್ಲದೆ ಕೆಲಸ ಮಾಡಬಾರ್ದು. ಈ ಪ್ರಾಂತ್ಯದ ಗ್ರಾಮದೇವತೆ ಯಾರು, ನಾವು ಕೂತ್ಕೊಂಡಿರುವ ಸ್ಥಳದಲ್ಲಿ ಯಾರು ಬೇಕಾದ್ರೂ ದೇವತೆ ಇರ್ಬೋದು. ಅವಳು ಇಲ್ಲಿನ ಕಾರ್ಪೊರೇಟರ್ ಇದ್ದಂಗೆ, ಮಿನಿಸ್ಟರ್ ಇದ್ದಂಗೆ, ಪ್ರೈಮ್ ಮಿನಿಸ್ಟರ್ ಇದ್ದಂಗೆ ಅಲ್ಲಿವರೆಗೂ ಹೋಗ್ಬೇಕು. ನಾವು ಅವರವರನ್ನು ಆಯಾ ಸ್ಥಳದಲ್ಲಿ ಹೇಗೆ ಆಹ್ವಾನ ಕೊಡ್ತೀವೋ ಆ ಸ್ಥಳದ ಮಹಿಮೆಯನ್ನು ತಿಳ್ಕೋಬೇಕು. ಮೊಟ್ಟ ಮೊದಲು ಕಾಲಿಡೋದವರು ಈ ಸಹ್ಯಾದ್ರಿ ಬೆಟ್ಟದ ಒಂದು ಉಡುಪಿಯ ಕ್ಷೇತ್ರ. ಉಡುಪಿಯ ಕ್ಷೇತ್ರ ಆದಮೇಲೆ ಉದ್ದಕ್ಕೂ ಬರ್ತದೆ. ಇದು ಬಂದಂಥದ್ದು ಅದರ ಮಹಿಮೆಗಳಂತೂ ನಿಜವಾಗ್ಲೂ ಮೈ ಜುಮ್ಮನ್ನತ್ತೆ. ಓ, ಈ ದೇವಸ್ಥಾನ ಇದಕ್ಕಾಯ್ತಾ, ಏನಕ್ಕೋಸ್ಕರ ಆಯಿತು? ರಜತ ಪೀಠಪುರವಾಸ ಅಂದರೆ ನಮ್ಮ ಕೃಷ್ಣ, ಅಲ್ಲಿ ಪೀಠಪುರವಾಸ ಆದ ಕೃಷ್ಣನ ಮಹಿಮಾ. ಉಡುಪಿಯ ಕ್ಷೇತ್ರ ಹೇಗಿತ್ತು, ಏನಕ್ಕೆ ಅದು ಉಡುಪಿ ಅಂತ ಹೆಸರು ಬಂತು, ಮಲ್ಪೆಯ ಸಮುದ್ರದಲ್ಲಿ ಕೃಷ್ಣ ಹೇಗೆ ಅವರಿಗೆ ಸಿಕ್ಕಿದಂಥ ಎಲ್ಲಿಂದ ಬಂದಂಥದ್ದು, ಯಾವ ಗೆಡ್ಡೆಯಲ್ಲಿ ಯಾವ ಕಲ್ಲಿನ ಒಳಗೆ ಆ ಕೃಷ್ಣ ಇದ್ದ, ಎಲ್ಲವನ್ನು ಕೂಲಂಕಷವಾಗಿ ತೀರ್ಥಪ್ರಬಂಧ ಅನ್ನುವ ಗ್ರಂಥ, ಇದನ್ನು ವಾದಿರಾಜರು ತಮ್ಮ ಹಸ್ತಪ್ರತಿಯಲ್ಲೇ ತಮ್ಮ ಸ್ವಂತ ಇದರಲ್ಲೇ ಬರೆದಿದ್ದಾರೆ. ಅಂದರೆ ನಮಗೆ ನೋಡಿ, ಇದು ವಾದಿರಾಜರ ಹಸ್ತಪ್ರತಿ, ತಾವೇ ಬರೆದಂಥದ್ದು. ಇದನ್ನು ನಾವು ನಮ್ಮ ವೀಕ್ಷಕರಿಗೆ, ಸರಳ ಜೀವನ ವೀಕ್ಷಕರಿಗೆ ದರ್ಶನ ಸಾಕು, ನಮ್ಮಲ್ಲಿರುವ ಸಮಸ್ಯೆಗಳಷ್ಟು ಪರಿಹಾರ ಆಗ್ತದೆ. ಅಂಥ ಅದ್ಭುತವಾದಂಥ ವಾದಿರಾಜರು ಕನ್ನಡದಲ್ಲಿ ಬರೆದಂಥ ಮಹಾನುಭಾವರು. ಅವರು ಹೆಚ್ಚು ಕಡಿಮೆ ಈ 5 ಬಾರಿ ಈ ತಮ್ಮ ಕೃಷ್ಣನ ಪರ್ಯಾಯ ಉಡುಪಿಯಲ್ಲಿ ಮಾಡಿದಂಥ ವಾದಿರಾಜರು. ಬ್ರಹ್ಮಚರ್ಯತ್ವದಲ್ಲಿಯೇ ಸನ್ಯಾಸ ಪಡೆದಂಥವರು. ಇಲ್ಲಿ ಸೋಂದ ಸಿರ್ಸಿಯಿಂದ 18 ಕಿಲೋಮೀಟರ್ ದೂರದಲ್ಲಿ ಅವರ ಮಠ ಇದೆ. ಅಲ್ಲಿ ಭೂತರಾಜರು ಅವರನ್ನು ಸದಾ ರಕ್ಷಣೆಯನ್ನು ಮಾಡ್ತಿದ್ದಾರೆ. ಮತ್ತು ಈ ಭೂಮಂಡಲದ ದೇವಸ್ಥಾನಗಳು ಹೇಗಿರಬೇಕು ಅಂತ ಒಂದು ಮಾದರಿಯನ್ನು ಅಲ್ಲಿ ತೋರಿಸಿ ಕೊಟ್ಟಿದ್ದಾರೆ. ಅದ್ಭುತವಾದ ಧವಳಗಂಗೆ ಅಂತ ಒಂದು ಸ್ಥಳ ಇದೆ. ಧವಳಗಂಗೆ ಅಂದರೆ ಈ ಯತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಸ ವಿಷ್ಣು ವಿಕ್ರಮತೋ ವಾಮಪಾದಾಂಗುಷ್ಟ ಅಂತ ವಾಮನ ದೇವರದಲ್ಲಿ ಕೃಪಾ ಕಟಾಕ್ಷದಿಂದ ಬಿದ್ದಂಥ ಒಂದು ಹನಿಯ ಗಂಗಾ ಅಲ್ಲಿ ಬಿತ್ತು. ಅದಕ್ಕೆ ಧವಳಗಂಗೆಯ ಮುಡಿದ
ಗಂಗಾಧರ ಅಂತ ರುದ್ರದೇವರು ಮುಡಿದಂಥ ಅವರೇ ಮಾಡಿದಂಥ ಈ ಕೃತಿ ಇದು, ಈ ಹಾಡು. ಅಂಥ ಸ್ಥಳ ಅಲ್ಲಿಯೇ ಇದೆ. ಅಲ್ಲಿ ಸ್ನಾನ, ಕಾಯಿ ಕಟ್ಟಿಕೊಂಡು ಸೇವಾ, ಹೋಗಿ ದರ್ಶನ ಮಾತ್ರದಿಂದ ಅವರು ಸ್ವಪ್ನದಲ್ಲೆಲ್ಲ ಬರಲ್ಲ. 127 ವರ್ಷ ಬದುಕಿ ಅಲ್ಲೊಂದು ಅಶ್ವತ್ಥ ಮರ ಇದೆ, ಅಲ್ಲಿ ಪುಷ್ಪಕ ವಿಮಾನವನ್ನು ನಿಲ್ಲಿಸಿ ತಮ್ಮ ಕಾರ್ಯಗಳನ್ನೆಲ್ಲ ಮಾಡಿ ತಮ್ಮ ದೇಹವನ್ನು ಬಿಟ್ಟು ತರಗ ಅವರು ಅದೇ ಪುಷ್ಪಕ ವಿಮಾನದಲ್ಲಿ ಹೋದಂಥ ನಿದರ್ಶನಗಳು ಇವತ್ತೂ ಇದೆ. ಪ್ರಶಾಂತವಾದ ಸ್ಥಳ. ಮತ್ತು ಹಯಗ್ರೀವ ದೇವರು, ಜ್ಞಾನಕ್ಕೆ ಮೂರ್ತಿಯಾದ ಹಯಗ್ರೀವ ದೇವರ ಈ ಕ್ಷೇತ್ರವು ಅಲ್ಲಿಯೇ ಇದೆ. ಅಲ್ಲಿನ ದರ್ಶನ ಮಾತ್ರದಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಗಳು. ಈ ತೀರ್ಥ ಪ್ರಬಂಧ ಗ್ರಂಥ 4 ಪ್ರಬಂಧಗಳು. 4 ಪ್ರಬಂಧದಲ್ಲಿ ಮೊಟ್ಟ ಮೊದಲು ಅವರು ಪಶ್ಚಿಮದಿಂದ ಪ್ರಾರಂಭ ಮಾಡಿಕೊಂಡು ಉತ್ತರಕ್ಕೆ ಹೋಗಿ ಪೂರ್ವಕ್ಕೆ ಬಂದು ಗಂಗಾ ಲಹರಿಯನ್ನು ನೋಡಿ ರಾಮೇಶ್ವರಕ್ಕೆ ಬಂದು ಈ ಗ್ರಂಥದ ಉಪಸಂಹಾರ ಮಾಡ್ತಾರೆ. ಇದು ಮಾಡಿದರೆ ಇದರಿಂದ ನಮಗೇನು ಪ್ರಯೋಜನ? ನಮಗೆ ಕಷ್ಟ, ನಮಗೆ ಮನೆಯಲ್ಲಿ ಆರೋಗ್ಯ ಇಲ್ಲ, ನಮ್ಮ ಮನೆಯಲ್ಲಿ ಹಣಕಾಸಿನ ವ್ಯವಸ್ಥೆ, ಗಂಡ ಹೆಂಡತಿಯರ ಜಗಳ, ಮಕ್ಕಳಾಗಲಿಲ್ಲ. ಮನುಷ್ಯನಿಗಿರಬೇಕಾದ ಲಕ್ಷಣಗಳಿವೆಲ್ಲ, ದೇವತೆಗಳಿಗಿರೋದಿಲ್ಲ. ಮನುಷ್ಯನಿಗೆ ಇಂಥವೆಲ್ಲ ಒಂದು ಮುಗಿದ್ರೆ ಒಂದು ಸಂಸಾರದಲ್ಲಿ ಯಾವತ್ತೂ ಅಕ್ಷಯ ಸಾಗರ ಮುಗಿಯೋದೇ ಇಲ್ಲ. ಅಂಥ ಸಾಗರದಲ್ಲಿ ಮುಳುಗಿದ ನಾವು ಈ ಕ್ಷೇತ್ರದ ಮಹಿಮಾವನ್ನು ಕೇಳಿದರೆ ಸಾಕು, ಸಾಧ್ಯವಾದರೆ ಹೋಗಬೇಕು. ಆಗಲಿಲ್ಲ, ಕ್ಷೇತ್ರ ದರ್ಶನ ಕೇಳುವ, ಶ್ರವಣಂ ಕೀರ್ತನಂ ದಾಸ್ಯಂ ಪಾದಸೇವನಂ ಸಖ್ಯಂ ಆತ್ಮನಿವೇದನಂ ನವವಿಧ ಭಕುತಿ ದೇವರಲ್ಲಿ ನಾವು ತೋರಿಸೋದು. ಅದರಲ್ಲಿ ಶ್ರವಣ ಅನ್ನೋದು ಬಹಳ ಮುಖ್ಯ. ಶ್ರವಣವನ್ನು ತಪ್ಪದೇ ಈ ಕಾರ್ಯಕ್ರಮವನ್ನು ನೋಡಲೇಬೇಕು. ನೋಡಿ ಕೇಳಿದರೆ ಇನ್ನು ಬರ್ತಾ 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 ನಿಜವಾಗ್ಲೂ ನಾವು ಅಲ್ಲಿಯೇ ಇದ್ದೀವೇನೋ, ಆ ಸ್ಥಳದಲ್ಲಿ ಮಹಿಮಾ, ಯಾವ ದುಷ್ಟಶಕ್ತಿಗಳ ಕಾಟ ಎಲ್ಲ ಮುಂದಕ್ಕೆ ಬರ್ತದೆ, ಅದನ್ನು ತಪ್ಪಿಸಿಕೊಳ್ಳುವ ಮಾರ್ಗ ಈ ವಾದಿರಾಜರು ನಮಗೆ ಬರೆದು ಕೊಟ್ಟಿದ್ದಾರೆ. ಅಂಥವರನ್ನು ಸದಾ ಒಳ್ಳೆ ತಂಪು ಹೊತ್ತಲ್ಲಿ ಇಂಥ ಚಳಿಯಲ್ಲಿ ನೆನೆಸಬೇಕು ಅವ್ರು ಮಾಡಿಕೊಟ್ಟಂಥದ್ದು. ಇವತ್ತು ಒಂದು ಹೆಣ್ಣು ಮಕ್ಕಳನ್ನು ತಿರ್ಗಾ ಅದೇ ಹೇಳ್ತೀನಿ, ಇವತ್ತು ಒಂದು ಹೆಣ್ಣು ಮಕ್ಕಳ ಉದ್ಧಾರ ಅವರೇ ಮಾಡಿದ್ದು. ಕೆಲವು ನಿಯಮಗಳನ್ನು ಸಡಿಸಿ ಇಂತಿಂಥ ರಕ್ಕದಲ್ಲಿ ನೀವೆಲ್ಲ ಇಟ್ಟುಕೊಂಡು ಸುಖವಾಗಿರಿ ಅಂತ ತೋರಿಸಿಕೊಟ್ಟಂಥ ಮಹಾನುಭಾವರು ನಮ್ಮ ವಾದಿರಾಜರು. ಅವ್ರ ನಿತ್ಯ ಸ್ಮರಣೆ, ಅವರ ತೀರ್ಥ ಪ್ರಬಂಧ ಗ್ರಂಥವನ್ನು ದಿನಕ್ಕೊಂದು ಕ್ಷೇತ್ರದ ಮಹಿಮೆಯನ್ನು ತಿಳಿಯೋಣ. ಅಂದ್ರೆ ವಾದಿರಾಜರು ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಗ್ರಂಥದಲ್ಲಿ ವಿಸ್ತಾರವಾಗಿ ಬರೆದಿದ್ದಾರೆ. ಸಂಕ್ಷಿಪ್ತವಾಗಿ ನಾವು ಹೇಳ್ತಾ ಇದ್ದೀವಿ. ಓಕೆ ಗುರುಜಿ, ಯಾವ ಶ್ಲೋಕ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ನಾವು ಬೆಳಗ್ಗೆ ಎದ್ದು ಕೂಡಲೇ ನಿನ್ನೆ ದೇವರ ದರ್ಶನ ಕೈಯಲ್ಲಿ ಮಾಡಿದ್ವಿ. ಅದಾದ ಮೇಲೆ ಭೂಮಿಯ ಮೇಲೆ ಕಾಲಿಡಬೇಕಾದ್ರೆ ನಾವು ಏನು ಮಾಡಬೇಕು? ಸುಮ್ಮನೆ ಎದ್ದು ಧಮಾಲನ್ನು ತುಳಿದು ಬಿಡೋದಲ್ಲ, ಆ ಭೂಮಾದೇವಿಯ ಪ್ರಾರ್ಥನೆಯೊಂದಿಗೆ ಏಳಬೇಕು, ಕಾಲನ್ನು ಇಡಬೇಕು. ಅದಕ್ಕಾಗಿ ಶ್ಲೋಕ ನೋಡೋಣ ಬನ್ನಿ. ಸಮುದ್ರ ವಸನೆ ದೇವಿ ಪರ್ವತ ಕ್ಷಣಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಾಸ್ವಾಮಿ. ತಾಯಿ, ನಿನ್ನ ಮೇಲೆ ನಾನು ಕಾಲಿಡ್ತಿದ್ದೀನಿ, ಅದನ್ನು ನನಗೆ ಯಾವತ್ತೂ ಕ್ಷಮಾಸ್ ಮಾಡು. ನಾವು ಮಾಡುವ ಅಕೃತ್ಯಗಳನ್ನೆಲ್ಲ ಸಹಿಸಿಕೊಂಡಿದ್ದಾಳೆ ಭೂಮಾ ತಾಯಿ, ನೋಡ್ತಿದ್ದಾಳೆ. ಒಂದು ದಿನ ತಡಿಲಿಲ್ಲ ಅಂದರೆ ಭೂಕಂಪ ಸುನಾಮಿ ಆ ಭೂಮಿಯಲ್ಲೇ ಆಗ್ತದೆ. ಅದಕ್ಕಾಗಿ ಕ್ಷಮಾ ಮಾಡು ಅಂತ ಕೇಳಲಿಕ್ಕೆ ಇದೊಂಥರ ಅದ್ಭುತ ಸ್ತೋತ್ರ. ಖಂಡಿತ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.